ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯದ ಸಚಿವರ ಪರಿಸ್ಥಿತಿ ಒಂಥರ ಪರೀಕ್ಷೆಗಾಗಿ ಎದುರು ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಂತಾಗಿದೆ. ಜಾತಿ ಗಣತಿ ವರದಿ ಮಂಡಿಸುವ ಮೂಲಕ ಪ್ರಶಾಂತವಾಗಿದ್ದ ಕೆರೆಗೆ ಕಲ್ಲೆಸೆದಂತಾಗಿದೆ. ಈಗಾಗಲೇ ಭಾರಿ ಪರ ವಿರುದ್ಧದ ಚರ್ಚೆ ತೀವ್ರವಾಗಿದ್ದು ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಖುದ್ದು ಹಸ್ತದ ರೇಖೆಗಳೇ ಇಬ್ಬಾಗವಾಗಿದೆ. ಈ ಮಧ್ಯೆ ಏಪ್ರಿಲ್ 17ರ ಸಂಪುಟ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಜಾತಿ ಗಣತಿ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಜಟಾಪಟಿ ತಾರಕಕ್ಕೇರಿಸಿದೆ. ಲಿಂಗಾಯತ, ಒಕ್ಕಲಿಗ ಸೇರಿ ಪ್ರಬಲ ಸಮುದಾಯಗಳು ಕೆರಳಿವೆ. ಜಾತಿ ಗಣತಿ ವಿಚಾರ ರಾಜ್ಯದಲ್ಲಿ ರಾಜಕೀಯ ವಾಕ್ಸಮರಕ್ಕೆ ಪಾಯ ತೋಡಿದೆ. ಹೀಗಿರುವಾಗ ರಾಜ್ಯ ಸರ್ಕಾರ ಭಾರೀ ಎಚ್ಚರಿಕೆಯಿಂದಾನೇ ಮುಂದಡಿ ಇಡ್ತಾ ಇದೆ. ಈಗಾಗಲೇ ಅಹಿಂದ ರಾಮಯ್ಯ ಸಚಿವ ಸಂಪುಟದ ಮುಂದೆ ಜಾತಿ ಗಣಿತದ ಲೆಕ್ಕ ಕೊಟ್ಟಿದ್ದು, ನಾಡಿದ್ದು ರಾಯರ ದಿನ ಗುರುವಾರಕ್ಕಾಗಿ ಎಲ್ಲರೂ ಎದುರು ನೋಡ್ತಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಅಭಿಪ್ರಾಯ ಕೇಳಿ ತೀರ್ಮಾನ. ಜೇನುಗೂಡಿಗೆ ಕಲ್ಲೆಸೆದು ಹಲ್ಚಲ್ ಸೃಷ್ಟಿಸಿರುವ ಸಿಎಂ ಸಿದ್ದರಾಮಯ್ಯ ಭಾರೀ ಚರ್ಚೆಗೆ ಎಡೆಮಾಡಿಕೊಟ್ಟಿದ್ದಾರೆ. ಜಾತಿ ಗಣತಿ ಬಗ್ಗೆ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಕೇಳಿ ಬರ್ತಿರುವಾಗ ಸರ್ಕಾರ ಅಲರ್ಟ್ ಆಗಿದೆ. ನಾಡಿದ್ದು ಏಪ್ರಿಲ್ 17 ಗುರುವಾರಕ್ಕಾಗಿ ಇಡೀ ಸಚಿವ ಸಂಪುಟ ಎದುರು ನೋಡ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ಆತುರದ ನಿರ್ಧಾರ ಮಾಡದೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಬೆಂಗಳೂರಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಸದ್ಯ ಈ ಸಭೆಯಲ್ಲಿ ಚರ್ಚೆ ಆಗೋದೇನು ಅನ್ನುವ ಜಿಜ್ಞಾಸೆ ಕಾಡ್ತಾ ಇದೆ. ಸಚಿವ ಸಂಪುಟ ಸಭೆಯ ಆರಂಭದಲ್ಲಿ ಅಭಿಪ್ರಾಯ ಸಂಗ್ರಹ ನಡೆಯಲಿದೆ. ಮೊದಲ ಹಂತದಲ್ಲಿ ಸಚಿವರಿಂದ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ. ಒಬ್ಬೊಬ್ಬ ಸಚಿವರಿಗೆ ಸಮಯ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಆಲಿಸಲಿದ್ದಾರೆ. ಯಾವ ಸಮುದಾಯದಲ್ಲಿ ಏನೇನು ಅಭಿಪ್ರಾಯ ಇದೆ ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಬಳಿಕ ಏನು ಮಾಡಬೇಕು ಅನ್ನುವ ಸಲಹೆಯನ್ನ ಸಿಎಂ ಸಚಿವರ ಮುಂದೆ ಇಡಲಿದ್ದಾರೆ. ತಮ್ಮ ಅಭಿಪ್ರಾಯಕ್ಕಿಂತಲೂ ಸಚಿವರ ಅಭಿಪ್ರಾಯ ಕೇಳಿ ನಿರ್ಧರಿಸಲಿದ್ದಾರೆ. ಸಚಿವರ ಸಲಹೆ ಅಭಿಪ್ರಾಯ ಆಲಿಸಿದ ಬಳಿಕ ತಮ್ಮ ನಿರ್ಧಾರವನ್ನ ತಿಳಿಸಲಿದ್ದಾರೆ. ಇನ್ನು ಸಚಿವ ಸಂಪುಟದ ಬಳಿಕ ಸರ್ಕಾರ ಹಲವು ನಿರ್ಧಾರಕ್ಕೆ ಬರಬಹುದು. ಹೀಗೆ ಕೈಗೊಳ್ಳಬಹುದಾದ ತೀರ್ಮಾನಗಳೇನು ಹಾಗೂ ಸರ್ಕಾರದ ಮುಂದಿರುವ ಆಯ್ಕೆಗಳೇನು ಅನ್ನುವುದನ್ನ ನೋಡುವುದಾದ್ರೆ, ಸಮೀಕ್ಷೆಯ ಅಧ್ಯಯನಕ್ಕಾಗಿ ಸಂಪುಟ ಉಪಸಮಿತಿ ರಚಿಸೋದು, ವರದಿ ನೀಡೋಕೆ 3 ರಿಂದ 6 ತಿಂಗಳ ಕಾಲ ಗಡುವು ನೀಡೋದು, ಜಾತಿ ಜನಗಣತಿಯ ಸಾಧಕ ಬಾಧಕಗಳ ವರದಿಯನ್ನ ಪಡೆಯೋದು, ಜನಗಣತಿ ವರದಿ ಅಧ್ಯಯನಕ್ಕಾಗಿ ತಜ್ಞರ ಸಮಿತಿಯನ್ನ ರಚಿಸೋದು, ಲೋಪಗಳನ್ನ ಗುರುತಿಸಲು ತಜ್ಞರ ಸಮಿತಿ ರಚನೆಗೆ ಅವಕಾಶ ನೀಡೋದು, ಬಳಿಕ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆಯೋದು, ಸಾರ್ವಜನಿಕವಾಗಿ ಚರ್ಚೆಯಾಗಲಿ ಅಂತ ಹೇಳಿ ಅಧಿವೇಶನ ಕರೆಯೋದು, ಸಾರ್ವಜನಿಕ ಚರ್ಚೆಯ ಬಳಿಕವೇ ಅಂತಿಮ ತೀರ್ಮಾನವನ್ನ ಕೈಗೊಳ್ಳೋದು. ಇನ್ನು ಸಚಿವ ಸಂಪುಟ ಸಭೆ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆಶಿ, ನಾನು ಸರ್ವಜ್ಞ ಅಲ್ಲ, ಪಂಡಿತ ಅಲ್ಲ, ಹಳ್ಳಿಯಿಂದ ಬಂದವನು, ತಿಳ್ಕೊಂಡು ಹೇಳಬೇಕು, ನಮಗೆ ಸಂವಿಧಾನದಲ್ಲಿ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ನಾನು ಒಬ್ಬ ಈ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನಾನು ಕ್ಯಾಬಿನೆಟ್ ನಲ್ಲಿ ಏನು ನನ್ನ ವಿಚಾರ ಮಂಡನೆ ಮಾಡಬೇಕು, ಏನು ಸಲಹೆ ಕೊಡಬೇಕು ಅಂತೇಳಿ ನಾನು ಹೇಳಬೇಕಲ್ಲ. ಸೊ ಏಕಾಏಕಿ ನಾನೇನು ಸರ್ವಜ್ಞ ಏನಲ್ಲ, ಇಲ್ಲ ದೊಡ್ಡ ನಾನು ಪಂಡಿತನೂ ಅಲ್ಲ. ನಾನು ಹಳ್ಳಿಪಳ್ಳಿಯಿಂದ ಬಂದು ಈಗ ಬೆಂಗಳೂರು ಸೇರ್ಬಿಟ್ಟಿದ್ದೀನಿ. ಹಿರಿಯರು, ಶಾಸಕರು, ಸ್ನೇಹಿತರು, ಅವ್ರವ್ರ ಅನುಭವ, ಅವ್ರ ಕ್ಷೇತ್ರಗಳಲ್ಲಿ ಜನ ಏನು ಹೇಳ್ತಾರೆ ಇದನ್ನೆಲ್ಲ ಅವಲೋಕನ ಮಾಡಿ ನಾನೆಲ್ಲ ತಿಳ್ಕೊಂಡು ನಾನು ಕೆಲವು ವಿಚಾರಗಳನ್ನ ಹೇಳಬೇಕಾಗಿದೆ. ಒಟ್ಟಾರೆ ನಾಡಿದ್ದು ಅಂದ್ರೆ ರಾಯರ ದಿನ ಗುರುವಾರಕ್ಕಾಗಿ ಎಲ್ಲರೂ ಎದುರು ನೋಡ್ತಿದ್ದಾರೆ. ಆವತ್ತು ಸಚಿವ ಸಂಪುಟ ಜಾತಿ ಗಣತಿ ವರದಿಗೆ ತಥಾಸ್ತು ಅನ್ನುತ್ತಾ ಅಥವಾ ತಿರಸ್ಕರಿಸುತ್ತಾ ಅನ್ನುವ ಕುತೂಹಲ ಎಲ್ಲರನ್ನೂ ಕಾಡ್ತಾ ಇದೆ. ಅದರಲ್ಲೂ ಆ ಬಳಿಕದ ಬೆಳವಣಿಗೆಗಳು ಮತ್ತಷ್ಟು ಕೌತುಕಕ್ಕೆ ಎಡೆ ಮಾಡಿಕೊಟ್ಟಿವೆ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.